ಈ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಈಗ ಡಿಸಿಎಂ. ನಿನ್ನೆ ರಾತ್ರಿಯಿಂದ ಬೆಂಗಳೂರಲ್ಲಿ ಮಳೆಯಾಗಿದೆ, ನಗರದಲ್ಲಿ ದೊಡ್ಡ ಅನಾಹುತ ಏನಾಗಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಆಫೀಸರ್ಸ್ ಅಲರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮಳೆ ನಡುವೆಯೂ ಕೂಡ ರಸ್ತೆ ಕಾಮಗಾರಿ ನಡೆದಿದೆ. ಮಳೆಯಾಗದ ಸ್ವಲ್ಪ ಸಮಸ್ಯೆ ಸಹಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಒಂದು ಜೀವನೇ ಬಲಿಯಾಯಿತು, ನಗರದಲ್ಲಿ ದೊಡ್ಡ ಅನಾಹುತ ಆಗಿಲ್ಲ ಅಂತಿದ್ದಾರೆ ಡಿಸಿಎಂ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ರಾತ್ರಿ ಮಳೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ. ಈ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಈಗ ಡಿಸಿಎಂ. ನಿನ್ನೆ ರಾತ್ರಿಯಿಂದ ಬೆಂಗಳೂರಲ್ಲಿ ಮಳೆಯಾಗಿದೆ, ನಗರದಲ್ಲಿ ದೊಡ್ಡ ಅನಾಹುತ ಏನಾಗಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಆಫೀಸರ್ಸ್ ಅಲರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮಳೆ ನಡುವೆಯೂ ಕೂಡ ರಸ್ತೆ ಕಾಮಗಾರಿ ನಡೆದಿದೆ. ಮಳೆಯಾಗದ ಸ್ವಲ್ಪ ಸಮಸ್ಯೆ ಸಹಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಒಂದು ಜೀವನೇ ಬಲಿಯಾಯಿತು, ನಗರದಲ್ಲಿ ದೊಡ್ಡ ಅನಾಹುತ ಆಗಿಲ್ಲ ಅಂತಿದ್ದಾರೆ ಡಿಸಿಎಂ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ರಾತ್ರಿ ಮಳೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ. ಈ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಈಗ ಡಿಸಿಎಂ. ನಿನ್ನೆ ರಾತ್ರಿಯಿಂದ ಬೆಂಗಳೂರಲ್ಲಿ ಮಳೆಯಾಗಿದೆ, ನಗರದಲ್ಲಿ ದೊಡ್ಡ ಅನಾಹುತ ಏನಾಗಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಆಫೀಸರ್ಸ್ ಅಲರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮಳೆ ನಡುವೆಯೂ ಕೂಡ ರಸ್ತೆ ಕಾಮಗಾರಿ ನಡೆದಿದೆ. ಮಳೆಯಾಗದ ಸ್ವಲ್ಪ ಸಮಸ್ಯೆ ಸಹಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಒಂದು ಜೀವನೇ ಬಲಿಯಾಯಿತು, ನಗರದಲ್ಲಿ ದೊಡ್ಡ ಅನಾಹುತ ಆಗಿಲ್ಲ ಅಂತಿದ್ದಾರೆ ಡಿಸಿಎಂ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ರಾತ್ರಿ ಮಳೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ. ಈ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಈಗ ಡಿಸಿಎಂ. ನಿನ್ನೆ ರಾತ್ರಿಯಿಂದ ಬೆಂಗಳೂರಲ್ಲಿ ಮಳೆಯಾಗಿದೆ, ನಗರದಲ್ಲಿ ದೊಡ್ಡ ಅನಾಹುತ ಏನಾಗಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಆಫೀಸರ್ಸ್ ಅಲರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮಳೆ ನಡುವೆಯೂ ಕೂಡ ರಸ್ತೆ ಕಾಮಗಾರಿ ನಡೆದಿದೆ. ಮಳೆಯಾಗದ ಸ್ವಲ್ಪ ಸಮಸ್ಯೆ ಸಹಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಒಂದು ಜೀವನೇ ಬಲಿಯಾಯಿತು, ನಗರದಲ್ಲಿ ದೊಡ್ಡ ಅನಾಹುತ ಆಗಿಲ್ಲ ಅಂತಿದ್ದಾರೆ ಡಿಸಿಎಂ. ರಾತ್ರಿ ಮಳೆ ಬಂದಿದೆ.
ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ರಾತ್ರಿ ಮಳೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ, ಈ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಈಗ ಡಿಸಿಎಂ. ನಿನ್ನೆ ರಾತ್ರಿಯಿಂದ ಬೆಂಗಳೂರಲ್ಲಿ ಮಳೆಯಾಗಿದೆ. ನಗರದಲ್ಲಿ ದೊಡ್ಡ ಅನಾಹುತ ಏನಾಗಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಆಫೀಸರ್ಸ್ ಅಲರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮಳೆ ನಡುವೆಯೂ ಕೂಡ ರಸ್ತೆ ಕಾಮಗಾರಿ ನಡೆದಿದೆ. ಮಳೆಯಾಗದ ಸ್ವಲ್ಪ ಸಮಸ್ಯೆ ಸಹಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಒಂದು ಜೀವನೇ ಬಲಿಯಾಯಿತು. ನಗರದಲ್ಲಿ ದೊಡ್ಡ ಅನಾಹುತ ಆಗಿಲ್ಲ ಅಂತಿದ್ದಾರೆ ಡಿಸಿಎಂ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ರಾತ್ರಿ ಮಳೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ, ಈ ರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಅವಾಂತರಗಳಾಗಿದೆ. ಬೆಂಗಳೂರಿನಲ್ಲಿ ಮಳೆ ಆಗಿರೋದ್ರ ಬಗ್ಗೆ ಮಾತಾಡಿದ್ದಾರೆ ಈಗ ಡಿಸಿಎಂ. ನಿನ್ನೆ ರಾತ್ರಿಯಿಂದ ಬೆಂಗಳೂರಲ್ಲಿ ಮಳೆಯಾಗಿದೆ. ನಗರದಲ್ಲಿ ದೊಡ್ಡ ಅನಾಹುತ ಏನಾಗಿಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನಮ್ಮ ಆಫೀಸರ್ಸ್ ಅಲರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಮಳೆ ನಡುವೆಯೂ ಕೂಡ ರಸ್ತೆ ಕಾಮಗಾರಿ ನಡೆದಿದೆ. ಮಳೆಯಾಗದ ಸ್ವಲ್ಪ ಸಮಸ್ಯೆ ಸಹಜ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಒಂದು ಜೀವನೇ ಬಲಿಯಾಯಿತು. ನಗರದಲ್ಲಿ ದೊಡ್ಡ ಅನಾಹುತ ಆಗಿಲ್ಲ ಅಂತಿದ್ದಾರೆ ಡಿಸಿಎಂ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಭಾಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ. ನೀರಿಗೆಲ್ಲ ತೊಂದರೆ ಇಲ್ಲ. ಈಗ ನಡೀರಿ, ನಾನು ಬೆಂಗಳೂರು ನಾಗರಿಕರ ಜೊತೆ ಫಸ್ಟು ಲಾಲ್ಬಾಗಿಂದ ನಡಿಗೆ ಮಾಡ್ತಾ ಇದ್ದೀನಿ. ನಡೀರಿ, ಅಲ್ಲಿ ಭೇಟಿ ಮಾಡೋಣ. ರಾತ್ರಿ ಮಳೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್